ಸೇಮ್ ತರದ ಕಡ್ಲಿ ಹಿಟ್ಟಿನ ಬಜ್ಜಿ ತಿಂದು ತಿಂದು ಬೇಜಾರಾಗಿದ್ರ ಈ ಹೊಸ ತರಹದ ಬಹಳ ರುಚಿಯಾಗಿರುವಂಥ ಚುಮ್ಮರಿ ಬಜ್ಜಿ ಒಂದ್ಸತಿ ಟ್ರೈ ಮಾಡ್ರಿ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗ ಸ್ವಾಗತ. ನಾನು ರಶ್ಮಿ. ಚಳಿಗಾಲ ಐತಿ. ಚಳಿಗಾಲದಾಗ ಬಿಸಿ ಬಿಸಿ ಚಹಾ ಜೊತೆ ಈ ರೀತಿ ಕರ್ರಂ ಕುರ್ರಂ ಸ್ನ್ಯಾಕ್ಸ್ ತಿನ್ನಕ್ಕಿದ್ರ ಬಹಳ ರುಚಿ ಅನಿಸ್ತೈತಿ. ಖಂಡಿತ ಇದನ್ನ ಒಂದ್ಸತಿ ಮಾಡ್ಕೊಂಡು ತಿನ್ರಿ. ಜಾಸ್ತಿ ತಡ ಮಾಡೋದು ಬೇಡ. ಈ ಚುಮ್ಮರಿ ಬಜ್ಜಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ. ಇದನ್ನು ತಯಾರ್ಸಕ ನಮ್ಗೆ ಇಲ್ಲಿ ಬೆಳಗಾವ್ ಚುಮ್ಮರಿ ಬೇಕಾಕತಿ. ನೀವು ಬೇರೆ ಚುಮ್ಮರಿನೂ ಯೂಸ್ ಮಾಡ್ಬೋದು, ಆದ್ರೆ ಅವು ಬಹಳ ತಗೋಬೇಕಾಕತಿ. ಇವನ್ನ 2 ಕಪ್ನಷ್ಟು ತಗೊಂಡು ನೀರು ಹಾಕಿ ಕ್ಲೀನಾಗಿ ತೊಳೆದು ತಗೊಳ್ಳೋಣ. ನೋಡ್ರಿ, ಈ ರೀತಿ ಇವನ್ನ ಒಂದು ಸ್ವಲ್ಪ ನೆನೆಸಿ ಆಮ್ಯಾಗ ಇದ್ರಾಗಿನ ಎಲ್ಲ ನೀರು ಬಸ್ತು ತಗೋರಿ. ಈ ರೀತಿ ಇವನ್ನ ಒಂದು ಸ್ವಲ್ಪ ಪ್ರೆಸ್ ಮಾಡ್ರಿ, ಅಂದ್ರೆ ಇದ್ರಾಗಿನ ನೀರು ಬಸಿತೈತಿ. ಇದೇ ರೀತಿ ಎಲ್ಲ ಚುಮ್ಮರಿನೂ ನೀರು ಬಸ್ತು ತಗೊಂಡ್ಮ್ಯಾಗ ಈಗ ಮಿಕ್ಸಿ ಜಾರ್ನ್ಯಾಗ ಇವನ್ನ ನಾವು ಗ್ರೈಂಡ್ ಮಾಡ್ಕೋಬೇಕು. 1 ಕಪ್ನಷ್ಟು ಚಿರೋಟಿ ರವೆ ತಗೋರಿ. ನೀವು ಇವನ್ನ ಬೇರೆ ಬೇರೆ ಗ್ರೈಂಡ್ ಮಾಡಿರಿ. ನಾನು ಒಂದೇ ಸತಿ ಹಾಕಿದ್ದೆ, ಭಾಳ ಹೊತ್ತು ಬೇಕಾಯ್ತು. ನೀವು ಏನು ಮಾಡಿರಿ, ಮುಂಚೆ ಚಿರೋಟಿ ರವಾನ ಗ್ರೈಂಡ್ ಮಾಡ್ಕೊರಿ. ಆಮ್ಯಾಗ ಅದ ಮಿಕ್ಸಿ ಜಾರ್ ಒಳಗೆ ಚುಮ್ಮರಿ ಒಂದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡು ತಗೋರಿ. ನೋಡಿಕೊಂಡು ಸ್ವಲ್ಪ ನೀರು ಹಾಕ್ತಾನೆ ಇದನ್ನು ಗ್ರೈಂಡ್ ಮಾಡಿರಿ. ನಾನು ಮುಂಚೆ ಇದ್ರಾಗ ಅರ್ಧ ಕಪ್ನಷ್ಟು ನೀರು ಹಾಕಿದ್ದೆ. ಗ್ರೈಂಡ್ ಮಾಡಬೇಕಾದ್ರೆ ಇನ್ನು ಅರ್ಧ ಬೇಕಾಯ್ತು. ಅಂದ್ರೆ ಟೋಟಲ್ ಆಗಿ ಇದ್ರಾಗ ನಾನು 1 ಕಪ್ನಷ್ಟು ನೀರು ಹಾಕೀನಿ. ಆದಷ್ಟು ಕಡಿಮೆ ನೀರು ಹಾಕಿನ ಈ ರೀತಿ ಇದನ್ನು ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೊಂಡು ತಗೋರಿ. ಇದನ್ನು ಒಂದು ಬೌಲ್ನಾಗ ಹಾಕೋಣ. ಚುಮ್ಮರಿ ತೀರಾ ಫೈನ್ ಪೇಸ್ಟ್ ಆಗಬೇಕಂತಿಲ್ಲ. ಈ ರೀತಿ ಇದು ಒಂದು ಸ್ವಲ್ಪ ಉಟ್ಟಾಗಿದ್ರೂ ನಡಿತೈತಿ. ಈಗ ನಾವು ತಯಾರ್ಸಕತ್ತಿರೋ ಬಜ್ಜಿ ಇನ್ನೊಂದು ಸ್ವಲ್ಪ ಗರಿಗರಿ ಆಗಬೇಕು ಅಂತ ಇದ್ರಾಗ ಇನ್ನೊಂದು ಪದಾರ್ಥ ಹಾಕೋಣ. ಯಾವುದಪ್ಪ ಅಂದ್ರೆ ಅಕ್ಕಿ ಹಿಟ್ಟು. 2 ಚಮಚೆಯಷ್ಟು ಅಕ್ಕಿ ಹಿಟ್ಟು ಹಾಕ್ರಿ. ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕ್ರಿ. ನಿಂಬೆ ಹಣ್ಣು ಇಲ್ಲ ಅಂದ್ರೆ ನೀವು ಬೇಕಂದ್ರೆ ಇಲ್ಲಿ ಮೊಸರು ಹಾಕ್ಬೋದು. ಒಂದು 2ರಿಂದ 3 ಚಮಚೆಯಷ್ಟು ಮೊಸರು ಹಾಕ್ರಿ. ಇದನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ. ಇದನ್ನು ಈ ರೀತಿ ಕೈನಿಂದನೇ ಕಲಿಸ್ರಿ, ಅಂದ್ರೆ ಎಲ್ಲ ಪದಾರ್ಥ ಒಂದ್ರಾಗ ಒಂದು ಚಂದಾಗ ಮಿಕ್ಸ್ ಆಕ್ಕವು. ಈ ಥರ ಇದನ್ನು ಕಡಿಮೆ ಅಂದ್ರೂ ಒಂದು 2-3 ನಿಮಿಷನಾದರೂ ಕಲಿಸ್ಕೊಂಡು ತಗೋರಿ. ನೋಡ್ರಿ, ಇದು ಮಿಕ್ಸ್ ಆಗೈತಿ. ಈಗ ಮುಚ್ಚಿ ಇದನ್ನು ಒಂದು 10 ನಿಮಿಷ ನೆನೆಯಾಕೆ ಬಿಡಬೇಕು. ಅಂದ್ರೆ ಚಿರೋಟಿ ರವೆ ಮತ್ತು ಚುಮ್ಮರಿ ಏನದವು ನೋಡ್ರಿ, ಇವು ಚಂದಾಗ ನೆನಿತವು. 10 ನಿಮಿಷ ಆದ್ಮ್ಯಾಗ ರವೆ ನೆನೆದು ಈ ಮಿಕ್ಸ್ಚರ್ ಒಂದು ಸ್ವಲ್ಪ ಗಟ್ಟಿ ಆಗಿರ್ತೈತಿ, ಅಳ್ಕೊಂಡಿರ್ತೈತಿ. ಈಗ ಇದ್ರಾಗ 1 ಚಮಚೆಯಷ್ಟು ಸಣ್ಣಕ್ಕೆ ಹೆಚ್ಚಿರೋ ಶುಂಠಿ, ಒಂದು ಸ್ವಲ್ಪ ಕರಿಬೇವು, ಅರ್ಧ ಚಮಚೆಯಷ್ಟು ಜೀರಿಗೆ, ಸಣ್ಣಕ್ಕೆ ಹೆಚ್ಚಿರೋ ಹಸಿ ಕೊಬ್ಬರಿ, ಖಾರಕ್ಕೆ ಬೇಕಾದಷ್ಟು ಹಸಿ ಮೆಣಸಿನ್ಕಾಯಿ ಮತ್ತು ಒಂದು ಸಣ್ಣಕ್ಕೆ ಹೆಚ್ಚಿರೋ ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು 1/4 ಚಮಚೆಯಷ್ಟು ಅಡುಗೆ ಸೋಡಾ ಹಾಕಿ ಇವನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ. ನೀವು ಇದ್ರಾಗ ಕೊತ್ತಂಬರಿನೂ ಹಾಕ್ಬೋದು. ನನ್ನ ಕಡೆ ಇದ್ದಿದ್ದಿಲ್ಲ, ಅದಕ್ಕೆ ಹಾಕಿಲ್ಲ. ನೋಡ್ರಿ, ಈ ರೀತಿ ಎಲ್ಲ ಪದಾರ್ಥ ಏನದವು ನೋಡ್ರಿ ಚಂದಾಗ ಮಿಕ್ಸ್ ಆಗಬೇಕು. ಆ ರೀತಿ ಇದನ್ನು ಕಲಿಸ್ಕೊಂಡು ತಗೋರಿ. ನೀವು ಇದ್ರಾಗ ಇನ್ನೊಂದು ಪದಾರ್ಥನೂ ಹಾಕ್ಬೋದು, ಅಜ್ವಾನ. ನಾನಿಲ್ಲಿ ನೆನಪು ಹಾರ್ಬಿಟ್ಟಿದ್ದೆ. ಅಜ್ವಾನ ಇದ್ರಾಗ ಖಂಡಿತ ಹಾಕ್ರಿ, ಅದು ಡೈಜೆಷನ್ಗೆ ಹೆಲ್ಪ್ ಮಾಡ್ತೈತಿ. ನೋಡ್ರಿ, ನಮ್ಮ ಬಜ್ಜಿ ಹಿಟ್ಟು ರೆಡಿ ಐತಿ. ನಾನು ಗ್ಯಾಸ್ ಮ್ಯಾಗ ಮುಂಚಿನ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟಿದ್ದೆ. ಎಣ್ಣೆ ಮೀಡಿಯಮ್ ಬಿಸಿ ಇದ್ದಾಗ ಈ ರೀತಿ ಸ್ವಲ್ಪ ಮಿಕ್ಸ್ಚರ್ನ ಎಣ್ಣೆ ಒಳಗೆ ಹಾಕ್ರಿ. ಇವನ್ನ ಎಣ್ಣೆಗೆ ಹಾಕಿದ ತಕ್ಷಣ ಮುಟ್ಟಕ್ಕೆ ಹೋಗಬೇಡ್ರಿ. ಒಂದು ಸ್ವಲ್ಪ ಬೆಂದು ಇವು ತಳ ಬಿಡ್ತಾವೆ ನೋಡ್ರಿ, ಆಗ ಇವನ್ನ ಹೊಳಸಿ ಹಾಕ್ರಿ. ಹಿಂಗೆ ಹೊಳಸಿ ಹಾಕ್ತಾನೆ ಇವು ಎಲ್ಲ ಕಡೆಯಿಂದ ಚಂದಗ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾವೆ ನೋಡ್ರಿ, ಅಲ್ಲಿವರೆಗೂ ಬೇಯಿಸ್ರಿ. ಇವನ್ನ ಈ ರೀತಿ ಒಂದು ಸ್ವಲ್ಪ ಸಣ್ಣ ಆಕಾರದಾಗನ ತಯಾರಿಸ್ರಿ, ಅಂದ್ರೆ ಇವು ಒಳಗಿಂದನು ಚಂದಗ ಬೇಯ್ತವು. ಪ್ರತಿ ಸತಿ ಕಡ್ಲಿ ಹಿಟ್ಟಿನ ಬಜ್ಜಿ ತಿಂದು ತಿಂದು ಬೇಜಾರಾದ್ರ ಅಥವಾ ನೀವು ಕಡ್ಲಿ ಹಿಟ್ಟು ತಿನ್ನಂಗಿಲ್ಲ ಅಂತ ಇದ್ರ ಈ ಥರ ಹೊಸ ರೀತಿ ಒಳಗೆ ಬಜ್ಜಿ ತಯಾರಿಸಿ ನೋಡ್ರಿ, ಖಂಡಿತ ನಿಮ್ಮ ಮನ್ಯಾಗ ಎಲ್ಲರಿಗೂ ಸೇರ್ತವು. ನೋಡ್ರಿ, ಈ ರೀತಿ ಹೊಂಬಣ್ಣ ಬಂದ್ಮ್ಯಾಗ ಇವನ್ನ ಎಣ್ಣೆ ಬಸ್ತು ತೆಗೆದು ಬಿಡ್ರಿ. ಪರ್ಫೆಕ್ಟ್ ನೋಡ್ರಿ, ನೋಡಾಕ ಎಷ್ಟು ಚಂದ ಕಾಣಕತ್ತವು. ಚಳಿಗಾಲದಾಗ ಕಡಕ್ ಚಹಾದ ಜೊತೆ ತಿನ್ನಾಕ ಈ ಬಿಸಿ ಬಿಸಿ ಬಜ್ಜಿ ಇದ್ರ ಚಹಾದ ಮಜಾ ಡಬಲ್ ಆಕತಿ. ಏನಂತೀರಿ? ಸೊ ಇವತ್ತಿನ ಈ ಬಜ್ಜಿ ರೆಸಿಪಿ ನಿಮ್ಮೆಲ್ಲರಿಗೂ ಚಲೋ ಅನ್ಸೈತಂತ ಅನ್ಕೊಂತೀನಿ. ನೋಡ್ರಿ, ಬಜ್ಜಿ ಎಷ್ಟು ಮಸ್ತ್ ಬಂದವು. ಇದ್ರ ಕಲರ್ ನೋಡಿದ್ರನ ತಿನ್ಬೇಕು ಅನಿಸ್ತವು. ಖಂಡಿತ ಇದನ್ನ ನೀವು ಒಂದ್ಸತಿನಾದ್ರೂ ಟ್ರೈ ಮಾಡಿ ನೋಡ್ರಿ. ಈ ಬಜ್ಜಿ ಸ್ವಲ್ಪನೂ ಎಣ್ಣೆ ಹಿಡಿಯಂಗಿಲ್ಲ, ಭಾಳ ಅಂದ್ರೆ ಭಾಳ ರುಚಿ ಆಕ್ಕವು. ಇವತ್ತಿನ
ಈ ರೆಸಿಪಿ ನಿಮ್ಮೆಲ್ಲರಿಗೂ ಚಲೋ ಅನ್ಸಿದ್ರೆ ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮ್ಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ಇದೇ ಥರದ ಇನ್ನಷ್ಟು ರೆಸಿಪೀಸ್ಗಾಗಿ ನಮ್ಮ ಚಾನಲ್ ಶ್ರಾವಣಿ ಅಡುಗೆ ಮನೆಯನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಭೇಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಯೂಸ್ಫುಲ್ ಗರಿ ಆಗಿರೋ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.